ಈಗಾಗಲೇ ಒಂದು ಕ್ಲಾಸ್ ರೂಮ್ ನಾವು ರೆಡಿ ಮಾಡ್ಕೊಂಡಿದ್ದೇವೆ. ಸೈನ್ಸ್ ಎಕ್ಸಿಬಿಷನ್ ಈಗಾಗಲೇ ರಾಜ್ಯಕ್ಕೆ ಹೆಸರು ತಗೊಂಡ್ಬರ್ಲಿ, ರಾಷ್ಟ್ರಕ್ಕೆ ಹೆಸರು ತಗೊಂಡ್ಬರ್ಲಿ, ಎಲ್ಲರೂ ಕೂಡ ನಮ್ಮ ಇದರಿಂದ ಸಮಾಜದಲ್ಲಿ ಯುವಕರ ಮುಖಾಂತರ ನಮ್ಮ ದೇಶದ ಭವ್ಯ ಪರಂಪರೆಯನ್ನು ನಾವು ಎತ್ತಿ ಹಿಡಿಯಬೇಕು. ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಯುವಕರ ಮುಖಾಂತರ ಈ ನಾಡಿಗೆ, ದೇಶಕ್ಕೆ, ಅಂತಾರಾಷ್ಟ್ರ ಮಟ್ಟಕ್ಕೆ ಒಯ್ಯಬೇಕಂತ ಉದ್ದೇಶದಿಂದ ಯುವಜನೋತ್ಸವ ಪ್ರಾರಂಭವಾಗಿದೆ. ಹಾದಿ ತಪ್ಪಿದ ಆಹಾರ ಪದ್ಧತಿ ಮರ್ತು ಬಿಟ್ಟಿವಿ. ನಮ್ದು ಏನ್ ತಿನ್ಬೇಕು ಅದನ್ನ ತಿನ್ನಾಕತ್ತಿಲ್ಲ, ಏನ್ ತಿನ್ನಬಾರ್ದು ಅದನ್ನೆಲ್ಲ ತಿನ್ಲಿಕ್ಕತ್ತೀವಿ. ಕರೆಕ್ಟಾ? ಬಹಳ ನಿಮಿತ್ತ ಮಾತ್ರ. ಆದ್ರೆ ಇವತ್ತು ಈಗ ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರಗಳು ನಿಮ್ಮ ಭವಿಷ್ಯದ ಏನು ಒಂದು ಸುಭದ್ರತೆಗೆ ಅಡಿಪಾಯ ಹಾಕ್ಲಿಕ್ಕೆ ಬೇಕಾಗಿರ್ತಕ್ಕಂಥ ವಿಚಾರಗಳು ಕಂಡದಲ್ಲಿ ನೀವು ಅರ್ಥ ಮಾಡ್ತಿದ್ದೀವಿ. ಅಷ್ಟೇ ಖುಷಿ. ಉಟ್ಕೊಂಡಿರುವಂಥ ಉಡುಗೆ ನಮ್ಮ ಹಳ್ಳಿ ಸಂಪ್ರದಾಯನ ಪ್ರತಿಬಿಂಬಿಸುತ್ತೆ. ನಾವು ರೇಷ್ಮೆ ಸೀರೆಯನ್ನು ಉಟ್ಕೊಂಡಿದ್ದೀವಿ ಹಳ್ಳಿ ಸ್ಟೈಲಲ್ಲಿ. ಮತ್ತು ಹುಡುಗರು ರುಮಾಲು ಮತ್ತು ದೋತ್ರ ಸ್ಟೈಲನ್ನು ಉಟ್ಕೊಂಡಿದ್ದಾರೆ. ಈ ಥರ ಪರ್ಫಾರ್ಮೆನ್ಸ್ ಕೊಡಲಿಕ್ಕೆ ಖುಷಿ ಆಗ್ತಿದೆ. ಸರ್ ನೋಡಿ ಸರ್, ಇಲ್ಲಿ ಸ್ಟೂಡೆಂಟ್ ವೆಂಕಟೇಶ ಪ್ರಗತಿಪರ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಎಲ್ಲ ಸಂಘಟನೆಗಳ ಈ ದಿನ ನಾವೇನು ಪತ್ರಿಕಾಗೋಷ್ಠಿ ಮುಖಾಂತರ ನಮ್ಮ ಮುಂದೆ ಬಂದಿದ್ದೀವಿ. ಅದು ನಮ್ಮೆಲ್ಲರಿಗೂ ಗೊತ್ತಿದೆ. ಏನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸನಾತನ ಧರ್ಮದ ಹೆಸರಿನಲ್ಲಿ ಭಾರತ ದೇಶಾದ್ಯಂತ ದಲಿತರು, ಹಿಂದುಳಿದು ಮತ್ತು ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡ್ಕೊಳ್ತಾ ಬರ್ತಾ ಇದೆ 75 ವರ್ಷಗಳಿಂದ. ಇಂಥ ಸನಾತನ ಧರ್ಮದ ಹೆಸರಲ್ಲಿ ನಡೀತಕ್ಕಂಥ ಕೃತ್ಯಗಳು, ಕಾರ್ಯಚಟುವಟಿಕೆಗಳು ಏನಿದೆ ಅದನ್ನು ಈ ದೇಶದಲ್ಲಿ ನಿರ್ಬಂಧ ಇರಬೇಕಂತೇಳಿ ನಾವು ಎಲ್ಲ ಪ್ರಗತಿಪರ ದಲಿತ ಸಂಘಟನೆಗಳು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಒತ್ತಾಯ ಮಾಡ್ತೇವೆ. ಇದಕ್ಕೆ ಮುಖ್ಯ ಕಾರಣ ಏನಂದರೆ ಈ ಅಕ್ಟೋಬರಲ್ಲಿ 3